ಹೇಳಿ ಮಾತಾಡಿದೆ. ಮೊಮ್ಮಗಳು ಹುಟ್ಬಿಟ್ಟಿದ್ದಾಳಂತೆ ಅಂದು. ಹ್ಞೂ ಗುರುಗಳೇ, ಮೊಮ್ಮಗಳು ಹುಟ್ಟಿ ಹಿಂಗೆ ಇಷ್ಟು ದಿವಸ ಆಯಿತು ಅಂತ. ಹೌದಾ, ನಾನು ಬರ್ತಿದ್ದೀನಿ ಅಂದರು. ಅಯ್ಯೋ, ಗುರುಗಳು ನಮ್ಮ ಮನೆಗೆ ಬರ್ತಿದ್ದಾರೆ ಅಂದ ತಕ್ಷಣ ಭಾಳ ಖುಷಿ ಆಗ್ಬಿಡ್ತು. ಯಾವಾಗ ಗುರುಗಳೇ ಅಂದರೆ, ಈಗ ಬರ್ತಾಯಿದ್ದೀನಿ ಅಂದರು. ಒಂದು ಜೋಳಿಗೆ ಇದೆ. ಆವಾಗ ಶ್ರೀಕಾಂತಪ್ಪ ನಿನ್ನ ಮನೆಗೆ ಜೋಳಿಗೆ ಇದೆಯಲ್ಲ, ಅದನ್ನ ಹಾಕ್ಕೊಂಡು ಹೊರಡು ಅಂದರು. ಎಲ್ಲಿಗೆ ಅಂತಂದರೆ, ಹೊರಡು, ನಿನ್ಗೆ ಎಲ್ಲಿಗೆ ಇದಾಗುತ್ತೆ ಅಲ್ಲಿ ಹೊರಡು ಅಂತ ಹೇಳಿಬಿಟ್ರು ಅಷ್ಟೇ. ಅವನು ಹೇಳ್ತಾ ಇದ್ದಾನಲ್ಲ, ಇಲ್ಲಿದ್ದಾರೆ. ನನಗೆ ನಿಮಿಷ ತಲೆ ಕೆಟ್ಟೋಯ್ತು. ಯಾವುದು ಪಿಕ್ಚರ್ ಆಯಿತು, ಇಲ್ಲಿ ಮಾಯಾಗ ಅಲ್ಲಲ್ಲ ಈ ನಾರ ಮಾಡಿಸಿರ್ತಾರೆ. ಅದೇ ನನಗೆ ಭಾಳ ಆಶ್ಚರ್ಯ ಆಯಿತು. ಮಗನ ನೋಡ್ತಿದ್ದಂಗೆ ಅಲ್ಲಿ ನಾನು ಹೇಳಿ ಬಂದಿದ್ದಕ್ಕೆ ಇಲ್ಲಿ ಹೇಳಿ ಹೊರಟ್ವಿ. ನನ್ನ ಮಗಂದು ಬರೋದಿದ್ದರೆ ನೀನು ಅಲ್ಲೇ ಬರಲಿ ಮಗ ಅಂದು. ಅಲ್ಲೇ ಬಂದ ಅವನು. ಮುಕ್ತರಾದಮೇಲೆ ನನಗೆ ಸ್ವಪ್ನದಲ್ಲಿ ಬಂದಿದ್ದಾರೆ. ಒಂದು 2-3 ಸರ್ತಿ ಸ್ವಪ್ನದಲ್ಲಿ ಬಂದಿದ್ದಾರೆ. ಅದು ಸ್ವಪ್ನ ಅಂತನೂ ಅಲ್ಲ, ನನಗೆ ನಿಜ ನಿಜ ಅನ್ನೋವಂಥ ಒಂದು ಸ್ವಪ್ನ ಅದು. ಹೇಗೆ ಅಂದರೆ, ಒಂದು ಸರ್ತಿ ಇದ್ದಕ್ಕಿದ್ದಂಗೆ ಕೂಡ್ಲಿಗೆ ಹೋಗಿದ್ದೀನಿ ಅಂತ. ನಾನು ಕೂಡ್ಲಿನಲ್ಲಿ ಅಲ್ಲಿ ಈಶ್ವರ ದೇವಸ್ಥಾನ ಇದೆ. ಆ ಈಶ್ವರ ದೇವಸ್ಥಾನಕ್ಕೆ ನಮಸ್ಕಾರ ಮಾಡೋಣ ಅಂತ ನಾವು ಹೋಗಿದ್ದೀನಿ. ಆ ಈಶ್ವರ ದೇವಸ್ಥಾನದ ಬಾಗಿಲಲ್ಲಿ ಈಶ್ವರನ ಕೈ ಮುಗಿತಾ ಹಿಂಗೆ ನಿಂತಿದ್ದಾರೆ. ಅವರ ಒಂದು ಭಂಗಿ ಗೊತ್ತಿದೆಯಲ್ಲ, ನಿಂತ್ಕೊಳ್ಳೋ ಭಂಗಿ, ಕೈ ಮುಗಿದು ನಿಂತಿದ್ದಾರೆ. ನಾನು ಗುರುನಾಥರು ಇದ್ಬಿಟ್ಟಿದ್ದಾರೆ ಇಲ್ಲಿ ಅಂತ ಅಂದ್ಕೊಂಡು ಆಮೇಲೆ ಹೋಗಿ ನಮಸ್ಕಾರ ಮಾಡಿದ ತಕ್ಷಣ ಈಶ್ವರಂಗೂ ನಮಸ್ಕಾರ ಮಾಡಿದೆ. ಅದು ಇದು ಮಾತಾಡ್ತಾ, ನೀನು ಹಾಡು ಬರಿ ಅಂತ ಹೇಳಿದರು. ಹಾಡುಗಳನ್ನು ಬರಿ ನೀನು ಅಂತ. ಅಯ್ಯೋ ಗುರುಗಳೇ, ನಾನೆಲ್ಲ ಹಾಡೆಲ್ಲ ಬರೆಯೋದು ಇದೆಲ್ಲ ನನಗೆ ಎಲ್ಲ ಇದೆ, ಬರುತ್ತೆ ಬರಿ, ಎಷ್ಟಾಗುತ್ತೋ ಅಷ್ಟು ಬರಿ ಅಂತ ಅಂದರು. ಸರಿ ಎಲ್ಲ ಮಾಡಿ ಆಶೀರ್ವಾದ ತೊಗೊಂಡೆ ಬಂದೆ. ಆಮೇಲೆ ಗುರುಗಳು ಹೇಳಿದ ಅದು ನನಗೆ ಸ್ವಪ್ನ ಅಂತಲೂ ಅನ್ನಿಸ್ತಾ ಇಲ್ಲ, ನಿಜ ಅಂತಲೂ ಅನ್ನಿಸ್ತಾ ಇಲ್ಲ. ಎಚ್ಚರ ಆಯಿತು. ಆಮೇಲಿಂದ ಮರುದಿವಸದಿಂದ ಬರದೆ ಕೂತ್ಕೊಂಡು ಗುರುಗಳು ಹೇಳಿದಾರಲ್ಲ, ಹೇಳಿದ್ದನ್ನು ಮಾಡಬೇಕು ಅಂತ ಹೇಳಿ ಒಂದು ಎಷ್ಟಾಗುತ್ತೋ ಅಷ್ಟನ್ನು ಬರಿತಾ ಬಂದೆ. ಅದೊಂದು ಕೆಲವೆಲ್ಲ ಇದನ್ನು ಬರೆದಿಟ್ಟೆ ಅಷ್ಟೇ. ಅದನ್ನೇನೋ ನಾನು ಇದು ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ಇನ್ನೊಂದು ಇದರಲ್ಲಿ ಹೀಗೆ ಇದೇ ಸ್ವಪ್ನದಲ್ಲೇ ಬಂದು ದರ್ಶನ ಕೊಟ್ಟರು ಅವರು. ಗುರುನಾಥರು ಮನೆ ಹತ್ರ ಹೋಗಿದ್ದೀನಿ ನಾನು ಅಂತ. ಜನ ಎಲ್ಲ ತುಂಬ ಓಡಾಡ್ತಾ ಇದ್ದಾರೆ, ಎಲ್ಲ ಆಗಿದೆ. ನಾನು ಒಳಗಡೆ ಹೋಗಬೇಕು ಅಂತ ಹಿಂಗೆ ಓಡಾಡ್ತಾ ಇದ್ದಾರೆ. ಇದ್ದಕ್ಕಿದ್ದಂಗೆ ಗುರುನಾಥರು ಎಲ್ಲೋ ಹೊರಟುಬಿಟ್ರು. ಹೊರಟ ತಕ್ಷಣ ಕಾರಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಅಯ್ಯೋ, ಗುರುನಾಥರು ಹೊರಟುಬಿಟ್ರಲ್ಲ ಅಂಥೇಳಿ ನಾನು ಗುರುನಾಥರೇ ಅಂತ ಹೇಳಿಬಿಟ್ಟು ಹಿಂದಕ್ಕೆ ಹೋಗ್ತಾ ಇದ್ದೀನಿ. ಕಾರನ್ನ ಹಿಂದಕ್ಕೆ ಓಡ್ತಾ ಇದ್ದೀನಿ. ಆ ಕಾರು ಹೋಗಿದ್ದು ಏರೋಪ್ಲೇನ್ ಮೇಲಕ್ಕೆ ಹೋದಂಗೆ ಹೋಗ್ತಾ ಇದೆ. ಗುರುಗಳು ಕೈ ಹಾಕಿ ಹಿಂಗೆ ನನ್ನ ಕೈ ಹಿಡ್ಕೊಂಡು ಮೇಲಕ್ಕೆ ಎತ್ಕೊಂಡ್ರು. ಧನ್ಯ ಆಯ್ತಪ್ಪ, ಜೀವನ ಸಾಕು, ನನ್ನ ಕೈ ಹಿಡಿದು ಮೇಲಕ್ಕಂತೂ ಎತ್ತಿದ್ದೀರ, ಕೆಳಗೆ ಹಾಕಲ್ಲ ಅಂತ ಭಾಳ ಸಂತೋಷ. ಅದೊಂದನ್ನು ಯಾವಾಗಲೂ ನೆನಪು ಮಾಡ್ಕೊತಾ ಇರ್ತೀನಿ. ಈ ಭವಸಾಗರದಿಂದ ಮೇಲೆ ಎತ್ತು ಬಿಡಪ್ಪ ಸಾಕು ಅಂಥೇಳಿ. ನನ್ನ ಸೊಸೆಗೆ ಹೆರಿಗೆ ಆಯಿತು. ಹೆರಿಗೆ ಆಗಿ ತಿಂಗಳೊಳಗೆ ಅವಳು ಇನ್ನೂ ಈ ಕಡೆ ಮುಗ್ದಿರಲಿಲ್ಲ. ಅವಳು ಮಗು ಭಾಳ ಚಿಕ್ಕದು, ಇನ್ನೂ ಒಂದು ತಿಂಗಳೊಳಗಿನ ಮಗುನ. ಆ ಟೈಮ್ನಲ್ಲಿ ಇದ್ದಕ್ಕಿದ್ದಂಗೆ ಇವರು ಎಲ್ಲ ಅಂಗಡಿಗೆ ಹೋಗಿದ್ದರು ವ್ಯಾಪಾರ ಇದಕ್ಕೆ. ಆ ಟೈಮ್ನಲ್ಲಿ ಸಾಯಂಕಾಲ ಗುರುಗಳದ್ದು ಫೋನ್ ಬಂದುಬಿಡ್ತು. ನಮ್ಮ ಅತ್ತಿಗೆ ಫೋನ್ ಮಾಡಿದರು ಚಿಕ್ಕಮಂಗ್ಳೂರಿಂದ. ಅದಕ್ಕೆ ಫೋನ್ ಮಾಡಿದ್ದಾರೆ. ನಾನು ಇಲ್ಲ ನೋಡಿ ಯಾರೋ ಮಾತಾಡ್ತಾರೆ ಅಂತ ಕೊಟ್ಟರು. ನೋಡಿದರೆ ಗುರುನಾಥರು ಮಾತಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ತಕ್ಷಣ ಖುಷಿ ಆಗ್ಬಿಡ್ತು. ಆವಾಗ ಜೋರಾಗಿ ಗುರುನಾಥರೇ ನಮಸ್ಕಾರ ಅಂತ ನಿಂಗೆ ಇದು ಮಾಡಿದೆ. ಹಾಂ ಉದ್ವೇಗ ಪಡಬೇಡ, ನಾನೇ ಮಾತಾಡ್ತಿರೋದು, ನಿಧಾನಕ್ಕೆ ಮಾತಾಡು ಅಂತ ಹೇಳಿದ್ರು. ಇಲ್ಲ ಗುರುಗಳೇ, ಭಾಳ ಖುಷಿ ಆಯಿತು, ನೀವು ಫೋನ್ ಮಾಡಿಬಿಟ್ಟಿದ್ದೀರಾ ಅಂತ ನಂಗೆ ಭಾಳ ಖುಷಿ ಆಯಿತು, ನಮಸ್ಕಾರ ಅಂತೆಲ್ಲ ಹೇಳಿ ಮಾತಾಡಿದೆ. ಮೊಮ್ಮಗಳು ಹುಟ್ಬಿಟ್ಟಿದ್ದಾಳಂತೆ ಅಂದರು. ಹ್ಞೂ ಗುರುಗಳೇ, ಮೊಮ್ಮಗಳು ಹುಟ್ಟಿ ಹಿಂಗೆ ಇಷ್ಟು ದಿವಸ ಆಯಿತು ಅಂತ. ಹೌದಾ, ನಾನು ಬರ್ತಿದ್ದೀನಿ ಅಂದರು. ಅಯ್ಯೋ, ಗುರುಗಳು ನಮ್ಮ ಮನೆಗೆ ಬರ್ತಿದ್ದಾರೆ ಅಂದ ತಕ್ಷಣ ಭಾಳ ಖುಷಿ ಆಗ್ಬಿಡ್ತು. ಯಾವಾಗ ಗುರುಗಳೇ ಅಂದರೆ, ಈಗ ಬರ್ತಾಯಿದ್ದೀನಿ ಅಂದರು. ಸರಿ, ನನಗೆ ಭಾಳ ಇದಾಗ್ಬಿಡ್ತು. ತಕ್ಷಣ ಈ ಗುರುಗಳು ಬರ್ತಿದ್ದಾರೆ, ಇವ್ರ ಮನೇಲಿಲ್ಲ, ಎಲ್ಲ ಹೋಗ್ಬಿಟ್ಟಿದ್ದಾರಲ್ಲ ಅಂಥೇಳಿ ಗುರುಗಳ ಹತ್ರ ಪೂರ್ತಿ ಮಾತಾಡಿ ಆಗಲಿ ಗುರುಗಳೇ, ಬೇಗ ಬನ್ನಿ, ಕಾಯ್ತಾ ಇದ್ದೀನಿ, ಎಲ್ಲ ರೆಡಿ ಮಾಡ್ಕೊಂಡಿರ್ತೀನಿ, ನೀವು ಖಂಡಿತ ತಪ್ಪಿಸ್ಬಾರ್ದು ಬರಬೇಕು ಅಂತೆಲ್ಲ ಹೇಳಿ ಅವ್ರನ್ನ ಇದು ಮಾಡಿ ತಕ್ಷಣ ಇವ್ರಿಗೆ ಫೋನ್ ಮಾಡಿದೆ. ಹಿಂಗೆ ಗುರುನಾಥರು ಫೋನ್ ಮಾಡಿದರು, ಬರ್ತಾಯಿದ್ದಾರೆ. ನನಗೆ ಗುರುನಾಥ ಹತ್ರ ಫೋನಲ್ಲಿ ಮಾತಾಡ್ತಿದ್ದೀನಿ ಅನ್ನೋದೇ ನನಗೊಂದು ಇದು, ನಮ್ಮ ಹತ್ರ ಮಾತಾಡ್ಬಿಟ್ಟಿದ್ದಾರಲ್ಲ ಗುರುಗಳು ಅಂತ ನನಗೆ ಅಷ್ಟು ಆನಂದ.
ಆಮೇಲೆ ಸರಿ ಇವರು ಎಲ್ಲ ಬಂದರು, ಅಂಗಡಿಯಿಂದ ಎಲ್ಲ ಬಂದರು, ಎಲ್ಲ ಹಣ್ಣು ಇದು ಎಲ್ಲ ತಂದು ಇಟ್ಕೊಂಡು ಗುರುಗಳು ಬರ್ತಾರೆ ಅಂತ ಕಾದ್ವಿ ರಾತ್ರಿ ಎಷ್ಟೊತ್ತಾದರೂ ಬರಲೇ ಇಲ್ಲ. ಆಮೇಲೆ ಇನ್ನೊಂದು ಸರ್ತಿ ಅವ್ರ ಹತ್ರ ಹೋದ, ನಾನು ಬಂದಿದ್ದೆ ಅಂದರು. ಹೇಗೆ ಬಂದಿದ್ರು ಅಂತ ಗೊತ್ತಿಲ್ಲ, ಯಾವ ರೂಪದಲ್ಲಿ ಬಂದಿದ್ರು ಅಂತ ಗೊತ್ತಿಲ್ಲ, ಬಂದಿದ್ದೆ ಅಂತ ಅಂದರು. ಇಲ್ಲ ನಾನು ಬಂದೆ. ಅವಾಗ ನಮಗಷ್ಟು ಇದು ಇಲ್ಲ ಆವಾಗ. ಈಗಾದರೂ ಎಲ್ಲ ಓದಿದ್ದು ಅದು ಇದು ತಿಳಿದು ಹಿಂಗೆ ಅಂತ ಅಂದ್ಕೊಳ್ತೀವಿ. ಆದರೂ ಒಂದು ಮನಸ್ಸಿನಲ್ಲಿ ಏನು ಅಂತಂದರೆ, ನನ್ನ ಮೊಮ್ಮಗಳನ್ನೇ ನಾನು ಗುರುನಾಥರು ಅಂದ್ಕೊಂಡ್ಬಿಟ್ಟಿದ್ದೀನಿ. ಯಾಕೆ ಅಂತಂದರೆ ಅವಳಿಂದನೇ ನಮಗೆ ಒಳ್ಳೆಯದಾಗ್ತಾ ಬಂತು. ಹಾಗಾಗಿ ಆ ರೂಪದಲ್ಲೇ ಗುರುನಾಥರಲ್ಲಿ ಇದ್ದಾರೆ ಅಂತ ಅಂದ್ಕೊಂಡೆ ನಾನು. ಯಾಕೆ ಅಂತಂದರೆ ಅವಳು ಹುಟ್ಟಿದ ಒಂದು ಪರಿಸ್ಥಿತಿನಲ್ಲಿ ಗುರುನಾಥರು ನನ್ನ ಕೈ ಹಿಡಿದು ಯಾರು ಅವತ್ತಿನ ದಿವಸ ಛಿದ್ರ ಆಗ್ತಾ ಇದ್ದಂಥ ಸಂಸಾರನ ಉಳಿಸಿದ್ರು. ಅವತ್ತಿನ ದಿವಸ ಮಗ ಮನೆಗೆ ಬಂದ, ಎಲ್ಲ ಆಯಿತು. ಆ ಮಗುಗೆ ಪೂರ್ಣ ಆಶೀರ್ವಾದನೂ ನೀಡಿದರು ಗುರುಗಳು. ಎಲ್ಲರೂ ಬಿಟ್ಟು ಹೋದರು. ಆಯಿತು, ಗುರುಗಳು ವೇದಿಕೆ ಮಾಡಲ್ಲ, ಇವಂದೇ ಸಮಾಧಿ ಮಾಡ್ಕೊಂತಾನೆ ಅಂತಂದು ಬಿಟ್ಟು ಹೋದರು. ಮತ್ತೊಂದು 2-3 ತಿಂಗಳಾದಮೇಲೆ ಸರಿ ಹೋದ್ಮೇಲೆ ಎಲ್ಲ ಬಂದುಬಿಟ್ಟು ಈಗ ಒಂದು ವೇದಿಕೆ ಬಂದು ನಿಂತ್ಕೊಂಡಿದ್ದೆ. ಎಲ್ಲರೂ ಸ್ವಲ್ಪ ಹೆದರಿಬಿಟ್ರು. ಏನೂ ಆಗಿರಲ್ಲ, ಸುಮ್ಮನೆ ಸಣ್ಣ ಕೊಂಚ ಗೋಡೆ ಹಾಕಿದ್ವಿ, ಕೈ ಬಿಟ್ಬಿಟ್ಟು ಸ್ವಲ್ಪ ದಿವಸ. ಮತ್ತು ನಾನು ಹುಷಾರಾದಮೇಲೆ ಸ್ವಲ್ಪ ನಿಂತ್ಕೊಂಡೆ. ಮತ್ತೆಲ್ಲರನ್ನೂ ಕೇಳಿದಾಗ ಇದೊಂದು ಭಾಳ ಪವಾಡ ಇದು. ಕೊನೆಗೆ ಇಲ್ಲಿ ನನ್ನ ಹತ್ರ ದುಡ್ಡಿರಲಿಲ್ಲ. ಆಮೇಲೆ ನನ್ನ ಹತ್ರ ಇಲ್ಲಿರೋರೆಲ್ಲ ರಿಟೈರ್ಡ್ ಆಗಿರೋರು ಎಲ್ಲ 50-60 ವರ್ಷದಾರೆ. ಯಾರೂ ದುಡ್ಡು ಹಾಕೋಕ್ಕೂ ರೆಡಿ ಇರಲಿಲ್ಲ, ಏನೂ ಮಾಡೋಕ್ಕೆ ಸುಮ್ಮನೆ ಒಂದು ಚಪ್ಪರ ಹಾಕೋಣ ಅಂತ ಮಾಡಿದ್ದಿದ್ದು ವೇದಿಕೆನ. ಶ್ರೀಕಾಂತಪ್ಪ ನಾನು ಏನು ಯೋಚನೆ ಮಾಡ್ತಾ ಕೂತ್ಕೊಂಡೆ, ಇದೇ ಥರ ಕನಸು ನನ್ನ ಸಾಮಾನ್ಯಗೆ ಎಲ್ಲ ಕನಸಲ್ಲೇ ನಡೀತಿರೋದು, ಅದೇನು ನನಗೆ ಗೊತ್ತಿಲ್ಲ. ಇಲ್ಲಿ ನಮ್ಮಲ್ಲೊಂದು ಜೋಳಿಗೆ ಇದೆ, ಅದು ಜೋಳಿಗೆ ವಿಷಯ ಇದಾದಮೇಲೆ ಹೇಳ್ತೀನಿ. ಒಂದು ಜೋಳಿಗೆ ಇದೆ. ಆವಾಗ ಶ್ರೀಕಾಂತಪ್ಪ ನಿನ್ನ ಮನೆಗೆ ಜೋಳಿಗೆ ಇದೆಯಲ್ಲ, ಅದನ್ನ ಹಾಕ್ಕೊಂಡು ಹೊರಡು ಅಂದರು. ಎಲ್ಲಿಗೆ ಅಂತಂದರೆ, ಹೊರಡು, ನಿನಗೆ ಎಲ್ಲಿಗೆ ಇದಾಗುತ್ತೆ ಅಲ್ಲಿ ಹೊರಡು ಅಂತ ಹೇಳಿಬಿಟ್ರು ಅಷ್ಟೇ. ಅವ್ರು ಸುಮ್ಮನಾಗ್ಬಿಟ್ರು. ಆಮೇಲೆ ಬೆಳಿಗ್ಗೆ ಎದ್ದು ಮನೇಲಿ ಹೇಳಿದೆ, ಏನಂತ ಜೋಳಿಗೆ ಎಲ್ಲ ತೆಗೆದೆ, ಎಲ್ಲ ಅದು ಹರಿದು ಹೋಗ್ಬಿಟ್ಟಿತ್ತು. ಆ ಜೋಳಿಗೆ ಸುಮಾರು 150 ವರ್ಷದ ಜೋಳಿಗೆ. ಅದು ಇಲ್ಲಿ ದತ್ತು ಜಯಂತಿ ನಡೀತಾ ಇತ್ತು. ಹಿಂದೆ ರವಾನ್ ಜೈಂಗಾರ್ ಅಂತ ಒಬ್ಬರಿದ್ದರು, ಅವರು ದತ್ತು ಜಯಂತಿ ಮಾಡ್ತಾಯಿದ್ರು. ಅದು ಬಿಟ್ಟು ಹೋಗಿ ಭದ್ರಾ ಕಾಲೇಜ್ ಮಾಡಿ ಅವ್ರು ಬಿಟ್ಟು ಹೋಗಿ ನಮ್ಮ ಮನೆ ಹತ್ತಿರನೇ ನಡೀತಾ ಇತ್ತು. ಅಲ್ಲಿ ಎಲ್ಲ ಊರಿಗೆ ಹೋದ್ಮೇಲೆ ಹರಕ ಜೋಳಿಗೆನ ಒಬ್ಬರು ನಾಗರಾಜ್ ಅಂತ ಇದ್ದರು, ಒಂದು ಫೋಟೋ ಜೋಳಿಗೆನ ನಮ್ಮ ಮನೇಲಿ ತಂದಿಟ್ಟಿದ್ರು. ಅದನ್ನು ನಾವು ಅಡುಗೆ ದೇವ್ರ ಮನೇಲಿ ಇಟ್ಟಿದ್ದು ಹಾಗೆ ಇತ್ತು, ಅದನ್ನೇನು ನೋಡೋಕ್ಕೆ ಹೋಗಿರಲಿಲ್ಲ. ನಮಗೆ ಸ್ವಲ್ಪ ಕಷ್ಟ ಆದಾಗ, ಹೌದು ಯಾಕೋ ಇದ್ದಕ್ಕಿದ್ದಂಗೆ ಜ್ಞಾಪಕ ಆಯಿತು, ಗುರುಗಳ ಜೋಳಿಗೆ ಇದೆ, ಅದು ಮುಟ್ಟಿಲ್ಲಲ್ಲ ಅಂತ. ಅದಕ್ಕೆ 1-2 ದಿವಸ ಭಿಕ್ಷೆ ಹಾಕಿದ್ವಿ. ಅಲ್ಲಿಂದ ನಮಗೊಂಚೂರು ಅನ್ನ ಸಿಗ್ತಾಯಿತ್ತು, ಅನ್ನಕ್ಕೆ ತೊಂದರೆ ಆಗಿರಲಿಲ್ಲ. ಯಾವತ್ತೂ ಅನ್ನಕ್ಕೆ ತೊಂದರೆ ಮಾಡಿಲ್ಲ ಗುರುಗಳು, ನಡೀತಿತ್ತು. ಅವತ್ತು ಆ ಜೋಳಿಗೆ ತೆಗೆದು ಅದನ್ನೆಲ್ಲ ಕ್ಲೀನ್ ಮಾಡಿ ಹೋಲಿಸಿಟ್ಕೊಂಡೆ. ಬೆಂಗಳೂರಿಗೆ ನನಗೆ ಏನೂ ತೋಚಿಲ್ಲ, ಬೆಂಗಳೂರಿಗೆ ಹೋಗಬೇಕು ಅಂತಂದು ಬೆಂಗಳೂರಿಗೆ ಹೋದೆ. ಶ್ರೀಕಾಂತಪ್ಪಂಗೆ ಹೇಳಿದೆ, ಹಿಂಗೆ ನಾನು ಬೆಂಗಳೂರಿಗೆ ಹೋಗ್ತಾಯಿದ್ದೀನಿ ಅಂತ. ಹೋಗು ಅಂತ ಹೇಳಿದ್ರು. 10 ಮನೆ ಮಾತ್ರ ಮಾಡು ಅಂತ ಹೇಳಿದ್ರು. ಅಲ್ಲಿ ನನ್ನ ಅಳಿಯನಿಗೆ ಫೋನ್ ಮಾಡಿ, ಹಿಂಗೆ ಬರ್ತಾಯಿದ್ವಿ, ನೀವು ಕಾರು, ಪೆಟ್ರೋಲು, ಡ್ರೈವರು ಎಲ್ಲ ಕೊಡಬೇಕು, ನಮ್ಮ ಹತ್ರ ಏನೂ ಇಲ್ಲ, ನಾವೆಲ್ಲ ಝೀರೋ. ಅಲ್ಲಿಗೆ ಹೋದ್ವಿ, ಆಗಲಿ ಅಂತ ಒಪ್ಕೊಂಡ್ರು, ಕೊಟ್ಟರು. ಮೊದಲನೇ ಭಿಕ್ಷೆನೇ ಅವ್ರ ಮನೆಗೆ ಹಾಕ್ಸ್ಕೊಂಡೆ. ನೆಕ್ಸ್ಟ್ 5 ಮನೆಗೆ ಹಾಕ್ಸ್ಕೊಂಡೆ. ಮನೆಗೆ ಬಂದೆ. ಶ್ರೀಕಾಂತಪ್ಪ ಫೋನ್ ಮಾಡಿದ್ರು, ಎಲ್ಲಿಗೆ ಹೋಗಿದ್ದೆ ಏನು ಅಂತ ಕೇಳಿದರು. ನಾವು 4 ಜನ ಹೋಗಿದ್ವಿ, ಆದರೆ ಯಾರೂ ದುಡ್ಡು ನೋಡಿರಲ್ಲ, ನಾವು ಭಿಕ್ಷೆ ಅಷ್ಟೇ ಯಾಕೆ ಅಂತ ಸುಮ್ಮನೆ ಇದ್ವಿ. ಆಮೇಲೆ ಶ್ರೀಕಾಂತಪ್ಪ ಹೇಳಿದ್ರು, 80,000 ಆಗಿದೆ ನೋಡು ಅಂತ ಹೇಳಿದರು. ನೋಡಿದರೆ 80,000 ಕರೆಕ್ಟ್ ಇತ್ತು. ಅವಾಗ ಏನಪ್ಪ ಮುಂದೆ ಅಂದರೆ, ನಾಳೆ ಒಂದು ದಿವಸ ಎಷ್ಟಾಗುತ್ತೋ ಅಷ್ಟು ಮಾಡಿ ನೀನು ಹೊರಟು ಬಿಡಬೇಕು ಅಂತ ಹೇಳಿದರು. ಯಾಕೆ ಅಂತ ಹೇಳಿಲ್ಲ, ನಾನು ಇನ್ನೂ ಹೋಗಬೇಕು ಅಂತಿದ್ದೆ. ಆದರೆ ನೆಕ್ಸ್ಟ್ 2ನೇ ದಿವಸ ಹೋಗಿ ಎಲ್ಲ ಮಾಡ್ಕೊಂಡು ಬಂದ್ವಿ. ಅವತ್ತು ರಾತ್ರಿ ಬಂದುಬಿಟ್ಟು ಇನ್ನೂ ಏಳಿಸ್ಬೇಕು ಅಂತ ಅಷ್ಟೊತ್ತಿಗೆ ಫೋನ್ ಮಾಡಿದರು. ನಾವು ಅದು ನೋಡೋಕ್ಕೆ ಹೋಗಿರಲಿಲ್ಲ. ಮತ್ತೆ ಆವಾಗ ಕೇಳಿದಾಗ 1,20,000 ಆಗಿದೆ, ಸಾಕು ಹೋಗು ಅಂದರು. ಸರಿ, ಅಲ್ಲಿಗೆ ನನಗೆ ಭಾಳ ಸುಸ್ತಾಗಿತ್ತು ಅವತ್ತಾಗಲೇ. ಅವತ್ತೆಲ್ಲ ತಗೊಂಡು ಬಂದ ಮೇಲೆ 2 ದಿವಸಕ್ಕೆ ಹಾರ್ಟ್ ಅಟ್ಯಾಕ್ ಆಯ್ತು ನನಗಿಲ್ಲಿ. ನನಗೆ ಒಂದು ನಿಮಿಷ ತದಾಗ ನಾನು ಮಾತಾಡ್ತಾ ಇದ್ದದ್ದು ನನಗೆ ತಿನ್ಸಿದ್ದು ವೆಂಕಟಾಚಲ ಗುರುಗಳ, ಅದರಲ್ಲಿ ಡೌಟ್ ಇಲ್ಲ. ಇವನು ಕೇಳಿದ್ರೆ ಸಕ್ರಪಟ್ಟಣದಲ್ಲಿ ಎಲ್ಲಿ ಕೂತಿದ್ದಾರೆ ಅಂತ ಅವ್ರು ಹೇಳ್ತಿದ್ದಾರೆ, ಹೇಳ್ಬೇಡ ಅಂತ ಹೇಳಿದೆ ನಾನು. ಅವನು ಹೇಳ್ತಾ ಇದ್ದಾನಲ್ಲಿ ಇಲ್ಲಿದ್ದಾರೆ. ನನಗೆ ನಿಮಿಷ ತಲೆ ಕೆಟ್ಟೋಯ್ತು. ಯಾವುದು ಪಿಕ್ಚರ್ ಆಯಿತು, ಇಲ್ಲಿ ಮಾಯ ಅಲ್ಲಲ್ಲ, ಈ ನಾರದ ಮಹರ್ಷಿ ಇರ್ತಾರೆ, ಇಲ್ಲಿ ಥಟ್ ಅಂತ ಪ್ರತ್ಯಕ್ಷ ಆಗ್ತಾನೆ, ಅಲ್ಲಿ ಮಾಯ ಆಗ್ತಾನೆ ಅಂತಾರಲ್ಲ, ಆ ಥರ ನನ್ನ ಕಣ್ಣೆದುರಿಗೆ ನಡೀತಾ ಇದ್ದಾರೆ. ಎಷ್ಟು ಬೇಗ ಸಕ್ರಪಟ್ಟಣಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಒಂದು ಹೆಚ್ಚು ಕಡಿಮೆ ಒಂದು 20 ಕಿಲೋಮೀಟ್ರ್ ಇದೆ, 25 ಕಿಲೋಮೀಟ್ರ್ ಆಗುತ್ತೆ. ಅವರು ಓಡೋದ್ರೂ ಆಗಲ್ಲ, ಬಸ್ಸಲ್ಲಿ ಹೋದ್ರೂ ಆಗಲ್ಲ. ಅಲ್ಲೂ ಇದ್ದಾರೆ, ಇಲ್ಲೂ ಇದ್ದಾರೆ. ಹೆಂಗೆ ನಾನು ಅಂದ್ಕೊಂಡಿದ್ದೇನೆಂದರೆ, ಈ ಕೆಲವನ್ನು ಹುಡುಕಬಾರ್ದು, ಋಷಿ ಮೂಲ, ನದಿ ಮೂಲ, ಇದು ಯಾವುದೂ ಹುಡುಕಬಾರ್ದಂತ. ನನಗೆ ಸಿಕ್ಕಿದ್ದ ಅವಕಾಶ ಏನು,
ಗುರುಗಳು ಬಂದರೂ ನನಗೆ ತಿನ್ನಿಸೋದ್ರು, ಅಷ್ಟೇ ಸಾಕು ನನಗೆ. ಇದನ್ನು ಮಾಡಬಾರ್ದು ಅಂತ ಇದು ಮಾಡಿಕೊಂಡೆ. ಆನಂತರ ವೆಂಕಟಾಚಲ ಗುರುಗಳನ್ನ 4-5 ಸಲ ನಾನು ನೋಡಿದಾಗಲೂ ನಾನು ಗಮನಿಸಿದ್ದು, ಅವರು ಪವಾಡ ಮಾಡಲಿಲ್ಲ, ಜಾತಕ ತಗೊಂಡು ಜ್ಯೋತಿಷ ಹೇಳಲಿಲ್ಲ, ಕವಡೆ ಹಾಕಿ ಶಾಸ್ತ್ರ ಹೇಳಲಿಲ್ಲ. ಅವರು ಭಕ್ತರಿಗೆ ತಿಳಿಸ್ತಾ ಇದ್ದಿದ್ದು ಪಾರಮಾರ್ಥಿಕ ಸತ್ಯವನ್ನು, ಜೀವನದ ಬದುಕನ್ನು ತಿಳಿಸ್ತಾಯಿದ್ರು. ನಾನೇನಾದ್ರು ತಪ್ಪು ಮಾಡಿದ್ರೆ ಮುಲಾಜಿಲ್ದಂಗೆ ಖಂಡಿಸಿ, ನೀನು ಇದನ್ನು ಸರಿ ಮಾಡ್ಕೋಬೇಕು, ಈ ರೀತಿ ನಡಿಬೇಕು ನೇರವಾಗಿ ಹೇಳಿ ತಿದ್ದುತ್ತಾಯಿದ್ರು. ಅವ್ರ ಜೊತೆ ಸುಮಾರು ಅವರ ಅನುಭವಗಳನ್ನು ನಾನು ಕೇಳಿದ್ದೇನೆ. ಅವ್ರಿಗೆ ಜಾತಿ ಇರಲಿಲ್ಲ, ಧರ್ಮ ಇರಲಿಲ್ಲ, ಅವ್ರಿಗೆ ಇದ್ದಿದ್ದು ಒಂದು ನ್ಯಾಯ ಮಾರ್ಗ, ಒಂದು ದೇವರನ್ನು ನಂಬು. ಚಿಕ್ಕಮಗಳೂರು ಪರಿಸರದಲ್ಲಿ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮೊದಲ ಅವಧೂತರು ಅಂತಂದರೆ ಶೃಂಗೇರಿ ಪೀಠಾಧೀಶರಾಗಿರ್ತಕ್ಕಂತಹ ಚಂದ್ರಶೇಖರ ಭಾರತಿ ಮಹಾಸನ್ನಿಧಾನ ಮೊದಲನೇ ಅವಧೂತರು ಅಂಥೇಳಿ ನಾವು ನಾವು ಅವರನ್ನು ನೋಡಿಲ್ಲ, ಬರೀ ಅವ್ರ ಬಗ್ಗೆ ಕೇಳಿರೋದಷ್ಟೇ. ಆನಂತರ ಮುಕುಂದೂರು ಸ್ವಾಮಿಗಳಂತ ಒಬ್ಬರು ಅವಧೂತರು ಇದ್ದರು ಅಂತ ನಾನು ಕೇಳಿದ್ದೇನೆ. ಅವರ ಪವಾಡ ಬೇರೆ ಇದೆ. ಮುಕುಂದೂರು ಸ್ವಾಮಿಗಳಾದ ನಂತರ ಈ ಪ್ರಾಂತ್ಯಕ್ಕೆ ಮೊದಲನೇ ಅವಧೂತರು ಅಂದರೆ ನಮ್ಮ ವೆಂಕಟಾಚಲ ಗುರುಗಳು, ವೆಂಕಟಾಚಲಯ್ಯನವರು, ವೆಂಕಟಾಚಲ ಗುರುಗಳು ಅಂತೆಲ್ಲ ಕರೀತಾಯಿದ್ದು. ಅಲ್ಲೇ ಒಂದು ಮಾತಿದೆ, ಹರ ಮುನಿದರು ಅಂದರೆ ದೇವರು ಮುನಿದರು, ಅದನ್ನು ಗುರು ಕಾಯಬಲ್ಲ ಅಂತೆ. ದೇವರ ಕೋಪಕ್ಕೆ ತುತ್ತಾದರೂ ನಮ್ಮನ್ನು ಗುರು ಕಾಯ್ತಾನೆ. ಹರ ಮುನಿದರು ಗುರು ಕಾಯ್ತಾನೆ, ಆದರೆ ಗುರು ಮುನಿದರೆ ಹರನೂ ಕಾಯೋಕ್ಕಾಗಲ್ಲ ಅಂತ. ಗುರು ಸಿಟ್ಟು ಮಾಡ್ಕೊಂಬಿಟ್ರೆ ದೇವರು ಅವನು ಬದುಕ್ಸೋಕ್ಕಾಗಲ್ಲ ಅಂತ. ಬಂದರೂ ಅವ್ರದ್ದೇನು ಅಂತ ಅವ್ರಿಗೆ ಗೊತ್ತಿರೋದು, ಇಂಥದೇ ಮಾಡಿದ್ಯಾ, ಇಂಥದೇ ತಪ್ಪು ಮಾಡಿದ್ಯಾ, ಇದನ್ನು ಸರಿ ಮಾಡಿ, ಈ ಥರ ಹೇಳೋರು. 3 ಮಾತನ್ನು ಯಾವಾಗಲೂ ಹೇಳೋರು ವೆಂಕಟಾಚಲ ಗುರುಗಳು ಅಂತಂದರೆ. ಅವ್ರು ಹೇಳ್ತಿದ್ದು 3 ಮಾತು. ಒಂದು, ಮುರಿಬೇಡ, ಮರಿಬೇಡ, ಮೆರಿಬೇಡ. ಈ 3 ಮಾತು. ಈ ತಲೆ ಸರಿ ಇದ್ದವ್ರು ಅರ್ಥ ಮಾಡ್ಕೊಳ್ಳೋರು. ಕೆಲವ್ರಿಗೆ ಗೊತ್ತಾಗ್ತಾವಲ್ಲ, ಏನನ್ನ ಹೇಳ್ತಾರೆ ಇವ್ರನ್ನ. ಅಲ್ಲ, ಮುರಿಬೇಡ, ಯಾವುದೇ ಮನೆಯೂ ಮುರಿಬೇಡ, ಮರಿಬೇಡ, ಉಪಕಾರ ಮಾಡಿದವ್ರನ್ನ ಮರಿಬೇಡ, ಮೆರಿಬೇಡ, ದುಡ್ಡು ಬಂತು ಅಂತ ಮೇಲೆ ಕತ್ಕೊಂಡು ಮೆರಿಬೇಡ. ಈ 3 ಹೇಳೋರು. ಇದು ಒಂದು ರೀತಿ ಪಾರಮಾರ್ಥಿಕ ಸತ್ಯವನ್ನು ಜನಗಳಿಗೆ ತಿಳಿಸೋಂಥ ವಿಚಾರವನ್ನು ಹೇಳೋರು. ಮತ್ತು ಅವರಿಗೆ ಶೃಂಗೇರಿ ಶ್ರೀಪೀಠ ಅಂತಂದರೆ ತುಂಬ ಅತ್ಯಂತ ಗೌರವಯುತವಾದ ಪೀಠ. ಹಲವಾರು ಸರಿ ಶೃಂಗೇರಿಗೆ ತಮ್ಮ ಶಿಷ್ಯರನ್ನು, ಮನೆಗೆ ಬಂದವರನ್ನು ಶೃಂಗೇರಿ ಮಹಾಸನ್ನಿಧಾನ ದರ್ಶನ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ ಅಂತೇಳಿ ಅಲ್ಲಿ ಕಳಿಸೋರು. ಶೃಂಗೇರಿ ಮಹಾಸನ್ನಿಧಾನ, ಭಾರತೀಯ ತೀರ್ಥ ಮಹಾಸನ್ನಿಧಾನ ಒಂದು ಸರಿ ಸಕ್ಕರೆ ಪಂಟಕ್ಕೆ ಬಂದಾಗ ಸ್ವತಃ ಭಾರತೀಯ ತೀರ್ಥ ಸನ್ನಿಧಾನ ಅವರೇ ವೆಂಕಟಾಚಲ ಗುರುಗಳನ್ನ ಮಹಾನ್ ಅವಧೂತರು ಅಂತ ಕರೆದಂಥ ಒಂದು ವಿಡಿಯೋ ಇವಾಗಲೂ ಲಭ್ಯ ಇದೆ. ತಾವು ಎಲ್ಲರೂ ನೋಡ್ಬೋದು ಯೂಟ್ಯೂಬಲ್ಲಿ. ಅಂತಂದರೆ ಬಾಯಿ ಮಾಡಿ ಹೇಳಬೇಕಷ್ಟೇ. ಎಲ್ಲ ಆಸೆಗಳು ಇರುತ್ತೆ, ಹೆಸರಿಗೆ ಮಾತ್ರ ಅವಧೂತರು. ಆದರೆ ನಮ್ಮ ಸಕ್ಕರೆ ಪಟ್ಟಣದ ಅವಧೂತರಿಗೆ ಯಾವ ಆಸೆಯೂ ಇಲ್ಲ. ನೀವೆಲ್ಲರೂ ಗುರುಭಕ್ತರಾಗಿದೆ, ನೀವೆಲ್ಲರೂ ಗುರುಕೃಪೆಯ ಪಾತ್ರರಾಗಿದೆ ಎನ್ನುವಂಥ ಒಂದೇ ಆಸೆ ಅವರಿಗೆ. ಅಂತಹ ಮಹಾಸನ್ನಿಧಾನನೇ ಯಾವುದೂ ಆಸೆ ಇಲ್ಲದೇ ಇರ್ತಕ್ಕಂಥ, ಎಲ್ಲವುದನ್ನು ಭಕ್ತರಿಗೋಸ್ಕರನೇ ಮಾಡ್ತಕ್ಕಂಥ ಅವಧೂತರು ಅಂತ ಏನಾದ್ರು ಇದ್ದರೆ ಅದು ನಮ್ಮ ವೆಂಕಟಾಚಲ ಗುರುಗಳು ಅಂತ ಹೇಳಿದ್ದನ್ನು ನಾನು ಕೇಳಿಸ್ಕೊಂಡಿದ್ದೀನಿ. ಅಂತಹ ಮಹಾನ್ ಅವಧೂತ ವೆಂಕಟಾಚಲ ಗುರುಗಳು ಒಮ್ಮೆ ಬಹುಶಃ ನಾನು ಗಮನಿಸಿರೋ ಥರ ವೆಂಕಟಾಚಲ ಗುರುಗಳು ಹೇಳ್ತಾ ಇದ್ದು ಒಂದು ಮಾತು, ಗುರು ಕೃಪೆಗೆ ಒಳಗಾಗೋದು ಅಥವಾ ಗುರು ಸಖ್ಯ ಸಿಗೋದು ತುಂಬ ಸುಲಭ ಅಂತ ಹೇಳ್ತಾಯಿದ್ರು. ನಾನೇ ನೀನಾಗಬೇಕು, ನೀನೇ ನಾನಾಗಬೇಕು. ಅಂದರೆ ಅದರ ಅರ್ಥ ಏನಂತಂದರೆ, ನಂದೆಲ್ಲವುದು ನಿಂದಾಗಬೇಕು, ನಿಂದೆಲ್ಲವುದು ನಂದಾಗಬೇಕು, ಆಗ ಗುರುಕೃಪೆ ನಿಮಗಾಗತ್ತೆ ಅಂತ. ಎಷ್ಟು ಜನಕ್ಕೆ ಅದು ಅರ್ಥ ಆಗಿತ್ತೋ ನನಗೆ ಗೊತ್ತಿಲ್ಲ. ಇದನ್ನು ಸ್ವಲ್ಪ ಆಳವಾಗಿ ಯೋಚನೆ ಮಾಡಿದ್ರೆ ನಮ್ಮಲ್ಲಿರ್ತಕ್ಕಂಥ ಅವಗುಣಗಳನ್ನೆಲ್ಲ ಗುರುವಿಗೆ ಸಮರ್ಪಣೆ ಮಾಡಿಬಿಟ್ರೆ ಗುರುವಲ್ಲಿರ್ತಕ್ಕಂತಹ ಒಂದು ಒಳ್ಳೆಯ ಒಂದು ಪೂಜನೀಯ ಗುಣಗಳು ನಮಗೆ ಬರುತ್ತೆ ಅನ್ನೋದು ಇದರ ಅರ್ಥ. ಇದನ್ನು ಮಾಡ್ತಾಯಿದ್ದರು ವೆಂಕಟಾಚಲ ಗುರುಗಳು. ಸಾವಿರಾರು ಜನ ಅವ್ರ ಜೊತೆ ಬರ್ತಾಯಿದ್ರು, ಸಾವಿರಾರು ಜನ ಅವರಿಂದ ಉದ್ಧಾರ ಆಗಿದ್ದಾರೆ. ತಮ್ಮ ತಪ್ಪುಗಳನ್ನು ಅರಿತುಕೊಂಡು ಅದನ್ನು ಸರಿ ಮಾಡಿಕೊಂಡು ಸನ್ಮಾರ್ಗದಲ್ಲಿ ನಡೆದು ವೆಂಕಟಾಚಲ ಗುರುಗಳ ಕೃಪೆಯನ್ನು ಪಡೆದು ಇವತ್ತು ಅತ್ಯಂತ ಉನ್ನತವಾದ ಸ್ಥಾನಗಳಲ್ಲಿದ್ದಾರೆ. ಆ ರೀತಿಯ ಅನುಭವಗಳನ್ನು ನಮಗೆ ಕೊಟ್ಟವರು ವೆಂಕಟಾಚಲ ಗುರುಗಳು. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.